ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಹೊಸ ವರ್ಷದಲ್ಲಿ ಪ್ರವೇಶಿಸಿ ಕೆಲ ದಿನಗಳನ್ನು ದಾಟಿ ಬಂದಿದ್ದೇವೆ. ಈ ಹೊಸ ವರ್ಷ ನಿಮಗೆ ಹೇಗಿದೆ? ದೇವರು ಮಾತು ಕೊಟ್ಟರಲ್ಲವಾ, ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ, ದೊರಕುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ನೀವು ಬೇಡಿಕೊಂಡು ಹುಡುಕಿ ತಟ್ಟಿ ಆಶೀರ್ವಾದಗಳನ್ನು ಹೊಂದಬೇಕು. ಅದಕ್ಕೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಸರಿ, ಈ ದಿನದಲ್ಲಿ ಈ ಸ್ಥಳ ಹೊಸದಾಗಿದೆ ಅಲ್ಲ, ಯಾವುದೆಂಬುದಾಗಿ ನೋಡುತ್ತಾ ಇದ್ದೀರಾ? ನಾನು ಮುಂಚೆ ಹೇಳಿದೆನಲ್ವ, ಅಬ್ರಹಾಮನು ವಾಸ ಮಾಡಿದಂಥ ಸ್ಥಳ ಬೇರ್ಷೆಬಾ, ಇಸ್ರೇಲ್ ದೇಶದ ದಕ್ಷಿಣ ಭಾಗದಲ್ಲಿರುವಂಥ ದಕ್ಷಿಣ ರಾಜ್ಯದ ಒಂದು ದೊಡ್ಡ ಪಟ್ಟಣ ಬೇರ್ಷೆಬಾ ಎಂಬುದಾಗಿ. ಹಿಂದೆ ನೋಡುತ್ತಾ ಇದ್ದೀರಲ್ಲ, ಇದು ಹಳೆಯ ಪಟ್ಟಣ, ಬೇರ್ಷೆಬಾದ ಹಳೆಯ ಪಟ್ಟಣ. ಅದರ ಆಪೋಸಿಟ್ನಲ್ಲಿ ಹೊಸ ಪಟ್ಟಣವನ್ನು, ನ್ಯೂ ಸಿಟಿಯನ್ನು ನಿರ್ಮಿಸುತ್ತಾ ಇದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಇವೆ. ನೀವು ಹಿಂದೆ ನೋಡುತ್ತೀರಲ್ಲ, ಈ ಒಂದು ಪ್ರದೇಶದಲ್ಲೇ ಅಬ್ರಹಾಮನು ವಾಸ ಮಾಡಿದನು. ಇದು ಆದಿಕಾಂಡ 21-22 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟು ಈ ಪ್ರದೇಶದಲ್ಲಿ ಬಂದು ವಾಸಿಸಿದನು. ತನ್ನ ಹೆಂಡತಿಯೊಂದಿಗೆ ಕುಟುಂಬವಾಗಿ ಇಲ್ಲಿ ವಾಸಿಸಿ ಇಲ್ಲಿಯೇ ಅವನಿಗೆ ಈಸಾಕನು ಹುಟ್ಟಿದನು. ಈ ಸ್ಥಳದಲ್ಲಿ ಒಂದು ತೋಟವನ್ನು ನಿರ್ಮಿಸಿ ಕರ್ತನನ್ನು ಆರಾಧಿಸಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ಇದು ಅಬ್ರಹಾಮನು ವಾಸ ಮಾಡಿದಂಥ ಒಂದು ಸ್ಥಳ. ಸರಿ, ಇಂದು ದೇವರು ಯಾವ ವಾಗ್ದಾನವನ್ನು ಕೊಟ್ಟಿದ್ದಾರೆ ಗೊತ್ತಾ? ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನೀನು ಆಶೀರ್ವಾದ ನಿಧಿಯಾಗುವೆ. ದೇವರು ಹೇಳುತ್ತಾರೆ, ಯು ಶಲ್ ಬಿ ಎ ಬ್ಲೆಸ್ಸಿಂಗ್. ಅಂದರೆ ನೀನು ಆಶೀರ್ವಾದವಾಗಿ ಇರುತ್ತೀಯ ಮಗನೇ, ನೀನು ಆಶೀರ್ವಾದವಾಗಿರುತ್ತೀಯ ಮಗಳೇ. ನಾನು ನಿನ್ನನ್ನು ಆಶೀರ್ವದಿಸಿ ಮತ್ತೊಬ್ಬರಿಗೆ ನಿನ್ನನ್ನು ಆಶೀರ್ವಾದವಾಗಿ ಇಡುತ್ತೇನೆ. ದೇವರು ಅಬ್ರಹಾಮನಿಗೆ ಅದನ್ನೇ ವಾಗ್ದಾನ ಮಾಡಿದರು, ನಿನ್ನ ಮೂಲಕ ಲೋಕದ ಎಲ್ಲ ಕುಲಗಳವರಿಗೂ ಆಶೀರ್ವಾದ ಉಂಟಾಗುವುದು ಎಂದು. ಅಬ್ರಹಾಮನು ದೇವರನ್ನು ನಂಬಿ ಆತನ ಮಾತುಗಳಿಗೆ ವಿಧೇಯನಾದದ್ದರಿಂದ ಈ ಅಬ್ರಹಾಮನ ಸಂತತಿಯ ಮೂಲಕವಾಗಿ ಹುಟ್ಟಿದ ಯೇಸು ಕ್ರಿಸ್ತನಿಂದ ಇಂದು ಇಡೀ ಲೋಕವೇ ಆಶೀರ್ವದಿಸಲ್ಪಡುತ್ತಾ ಇದೆ. ಆ ವಾಗ್ದಾನವು ನೆರವೇರುತ್ತಲೇ ಇದೆ. ನಿಮಗೂ ಕೂಡ ದೇವರು ಮಾತು ಕೊಟ್ಟಿದ್ದಾರೆ, ಮಗನೇ, ನಿನ್ನನ್ನು ಕೂಡ ಆಶೀರ್ವದಿಸುವೆನು, ನಿನ್ನ ಕುಟುಂಬಕ್ಕೆ, ಸಮುದಾಯಕ್ಕೆ, ಇತರ ಜನರಿಗೆ ಆಶೀರ್ವಾದವಾಗಿ ಇರುತ್ತೀಯ. ನನ್ನ ಮಗಳೇ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿ ಇರುತ್ತೀಯ. ನಿನ್ನ ಗ್ರಾಮಕ್ಕೆ, ಪಟ್ಟಣಕ್ಕೆ, ಸಮುದಾಯಕ್ಕೆ, ಇತರರಿಗೆ, ನಿನ್ನ ಸುತ್ತಮುತ್ತಲಿರುವ ಜನರಿಗೆ ನೀನು ಆಶೀರ್ವಾದವಾಗಿ ಇರುತ್ತೀಯ ಎಂದು ದೇವರು ಹೇಳುತ್ತಾರೆ. ಅದು ಎಷ್ಟು ದೊಡ್ಡ ಭಾಗ್ಯ! ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ, ನನಗೆ ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವುದು ದೊಡ್ಡ ಸಂತೋಷ ಅಲ್ಲ. ನನ್ನನ್ನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ನನ್ನ ಕುಟುಂಬವೇ ನನ್ನಿಂದ ಆಶೀರ್ವದಿಸಲ್ಪಟ್ಟಿದೆ. ನನ್ನ ಊರಿನಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ ದೇವರು ಇಟ್ಟಿದ್ದಾರೆ. ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ, ಉನ್ನತವಾಗಿ ದೇವರು ಇಟ್ಟಿದ್ದಾರೆ. ಆ ರೀತಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುವಂಥದ್ದೇ ನಿಜವಾದ ಒಂದು ಆಶೀರ್ವಾದ. ಇದನ್ನೇ ದೇವರು ಮಾತು ಕೊಡುತ್ತಾರೆ, ನಿಮಗೂ ಕೊಡುತ್ತಾರೆ. ಇದುವರೆಗೂ ಆ ರೀತಿ ನಡೆಯಲಿಲ್ಲವಾ? ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರೇ, ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವಂತೆ ಒಪ್ಪಿಸಿಕೊಡುತ್ತೇನೆಂದು ಹೇಳಿರಿ, ನೀವು ಆಶೀರ್ವಾದವಾಗಿ ಇರುತ್ತೀರಿ. ಅಬ್ರಹಾಮನಿಗೆ ದೇವರದನ್ನು ವಾಗ್ದಾನ ಮಾಡಿ ನೆರವೇರಿಸಿದರು. ಆದ್ದರಿಂದ ನೀವು ಕೂಡ ಈ ಅನುಭವ ಉಳ್ಳವರಾಗಿರಬೇಕು ಎಂಬುದೇ ದೇವರ ಆಗ್ರಹ. ಆದ್ದರಿಂದ ಇಂದು ದೇವರನ್ನು ನೋಡಿ ಹೇಳುವಿರಾ? ನೀವು ವ್ಯಾಪಾರ ಮಾಡುತ್ತಾ ಇರಬಹುದು, ಹಣದ ಮೇಲೆ ಹಣ ಸಂಪಾದಿಸುತ್ತಾ ಇದ್ದೀರಿ. ಎಷ್ಟು ಜನರಿಗೆ ಆಶೀರ್ವಾದವಾಗಿ ಇದ್ದೀರಿ? ಒಬ್ಬರು ವಿಧವೆಗೆ, ತಂದೆ ಇಲ್ಲದೆ ಇರುವಂಥ ಮಕ್ಕಳಿಗೆ, ಅನಾಥರಾಗಿರುವವರಿಗೆ, ಪಕ್ಕದಲ್ಲಿ ಇರುವವರಿಗೆ ನಿಮ್ಮಿಂದ ಏನಾದರೂ ಪ್ರಯೋಜನ ಇದೆಯಾ? ಅಥವಾ ನೀವು ನಿಮ್ಮ ಕಾಲೇಜ್ನಲ್ಲಿ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ 4 ಜನರಿಗೆ ಸಹಾಯ ಮಾಡುತ್ತೀರಾ? ಯೋಚಿಸಿ ನೋಡಿರಿ. ಕಾಲೇಜನ್ನು ನಡೆಸುವಂಥ ಒಬ್ಬ ಸಹೋದರ ಗೊತ್ತು. ಅವರೊಟ್ಟಿಗೆ ಮಾತನಾಡುವಾಗ ಹೇಳಿದರು, ಪ್ರತಿ ವರ್ಷವೂ ಕನಿಷ್ಠ 25 ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಶಿಕ್ಷಣವನ್ನು ಕೊಡುತ್ತೇವೆ. ಒಂದು ವರ್ಷಕ್ಕೆ ಕಾಲೇಜಿನಲ್ಲಿ ಓದುವುದಕ್ಕೆ ಎಷ್ಟು ಹಣ ಖರ್ಚಾಗುತ್ತದೆ? ಆದರೆ ಉಚಿತವಾಗಿ ಕನಿಷ್ಠ 25 ಬಡ ವಿದ್ಯಾರ್ಥಿಗಳಿಗೆ, ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉಳ್ಳಂಥ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡುತ್ತೇವೆ. ಪ್ರತಿಯೊಂದು ಕಾಲೇಜುಗಳಲ್ಲೂ ಇದನ್ನು ಮಾಡಿದರೆ ಎಷ್ಟು ಮಕ್ಕಳ ಜೀವಿತ, ಎಷ್ಟು ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ. ಆಸ್ಪತ್ರೆ ನಡೆಸುತ್ತಾ ಇದ್ದೀರಾ? ಉಚಿತವಾಗಿ ಕೆಲವರಿಗೆ ಸಹಾಯ ಮಾಡಬಹುದಲ್ಲ? ಆ ರೀತಿಯಾಗಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಂಡರೆ ಕರ್ತನು ನಿಮ್ಮನ್ನು ಸಂತೋಷವಾಗಿ ಆಶೀರ್ವದಿಸುವನು. ಆ ರೀತಿ ಒಪ್ಪಿಸಿಕೊಡುವಿರಾ? ದೇವರೇ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನ್ನು ನನಗೆ ಕೊಟ್ಟಿದ್ದೀರಿ. ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಅದರ ನಿಮಿತ್ತ ಅಬ್ರಹಾಮನಂತೆ ನನ್ನನ್ನು ಆಶೀರ್ವದಿಸಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ನನ್ನನ್ನು ಉಪಯೋಗಿಸಿ.
ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.